ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಆವ್ರೇಜ್ ಸ್ಟೂಡೆಂಟ್ ವರ್ಸಸ್ ಬ್ರೈಟ್ ಸ್ಟೂಡೆಂಟ್ ಅಂತ ತೊಗೊಂಡಿದ್ದೀನಿ ಟಾಪಿಕ್ಕು. ಇಲ್ಲಿ ಆವ್ರೇಜ್ ಸ್ಟೂಡೆಂಟು ಮತ್ತು ಬ್ರೈಟ್ ಸ್ಟೂಡೆಂಟಿಗೂ ಏನು ವ್ಯತ್ಯಾಸ, ಮತ್ತು ಆವ್ರೇಜ್ ಸ್ಟೂಡೆಂಟ್ಸನ್ನು ಬ್ರೈಟ್ ಸ್ಟೂಡೆಂಟ್ಸ್ ಆಗಿ ಹೇಗೆ ಮಾಡ್ಬೋದು ನಾವು ಅಂತ ಒಂದಿಷ್ಟು ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ಇಲ್ಲಿ ಆವ್ರೇಜ್ ಸ್ಟೂಡೆಂಟು ಮತ್ತು ಬ್ರೈಟ್ ಸ್ಟೂಡೆಂಟು ಅಂತ ನಾವು ಯಾಕೆ ಕರಿತೀವಿ ಅಂದರೆ, ಕಮ್ಮಿ ಮಾರ್ಕ್ಸ್ ತೆಗಿಯೋರೆಲ್ಲ ಆವ್ರೇಜ್ ಸ್ಟೂಡೆಂಟು, ಅಥವಾ ಹಿಂದಿನ ಬೆಂಚಲ್ಲಿ ಕೂರೋರೆಲ್ಲ ನಾವು ಆವ್ರೇಜ್ ಸ್ಟೂಡೆಂಟು ಅಥವಾ ಅಂತ ಕರಿತೀವಿ. ಮತ್ತು ಬ್ರೈಟ್ ಸ್ಟೂಡೆಂಟ್ಸ್ ಏನು ಅಂದರೆ ಜಾಸ್ತಿ ಮಾರ್ಕ್ಸ್ ತೆಗಿತಾರೆ, ಯಾವಾಗಲೂ ಕ್ಲಾಸಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ. ಅಂಥ ಮಕ್ಕಳನ್ನು ನಾವು ಬ್ರೈಟ್ ಸ್ಟೂಡೆಂಟ್ ಅಂತ ಕರಿತೀವಿ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಯಾರು ಬ್ರೈಟ್ ಸ್ಟೂಡೆಂಟ್ ಮತ್ತು ಆವ್ರೇಜ್ ಸ್ಟೂಡೆಂಟ್ ಅಂತ ಇರೋದಿಲ್ಲ. ಇಲ್ಲಿ ನಾವು ಕ್ಯಾಟಗರಿ ಮಾಡಿರೋದಷ್ಟೇ, ಆವ್ರೇಜು ಮತ್ತು ಬ್ರೈಟ್ ಅಂತ ಹೇಳ್ಬಿಟ್ಟು. ಸೊ ನಾವಿಲ್ಲಿ ಆವ್ರೇಜ್ ಸ್ಟೂಡೆಂಟ್ನು ಬ್ರೈಟ್ ಸ್ಟೂಡೆಂಟಾಗಿ ಮಾಡ್ಬೋದು ಸ್ವಲ್ಪ ಕಷ್ಟಪಟ್ಟರೆ. ಇಲ್ಲಿ ಪೇರೆಂಟ್ಸ್ಗೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ, ಯಾಕಂದರೆ ನಮ್ಮ ಮಕ್ಕಳನ್ನ ನಾವು ಆವ್ರೇಜಿಂದ ಬ್ರೈಟ್ನೆಸ್ಸಿಗೆ ಕರ್ಕೊಂಡು ಹೋಗಬೇಕು ಅಂದರೆ ಸೊ ಪೇರೆಂಟ್ಸೇ ಇಲ್ಲಿ ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ. ನಾನು ಯಾವಾಗಲೂ ಹೇಳೋದಷ್ಟೇ ನನ್ನ ಎಲ್ಲ ವೀಡಿಯೋದಲ್ಲೂ, ಪೇರೆಂಟ್ಸು ಮಕ್ಕಳ ಜೊತೆ ಬೆರೀರಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಏನೂ ಇಲ್ಲ, ಮಕ್ಕಳ ಜೊತೆ ಬೆರೆಯೋದು ಅಂತಂದರೆ ಇವಾಗೆಲ್ಲ ದಸರಾ ರಜಾ ಮುಗಿಸ್ಕೊಂಡು SA1 ಎಕ್ಸಾಮ್ ಆಗಿಬಿಟ್ಟು ದಸರಾ ರಜಾ ಮುಗಿಸ್ಕೊಂಡು ಮತ್ತೆ ಎಲ್ಲ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಸೊ SA1 ರಿಸಲ್ಟ್ ಎಲ್ಲ ಆಲ್ರೆಡಿ ಕೊಟ್ಟಿರ್ತಾರೆ, ನಿಮ್ಮ ಮಕ್ಳಿಗೆ ಪೇಪರ್ ಕೊಟ್ಟಿರ್ತಾರೆ. ಅವರು ಹೇಗೆ ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರ ಅಲ್ವಾ. ಸೊ ಆವ್ರೇಜ್ ಸ್ಟೂಡೆಂಟ್ಸು 100ಗೆ ಎಷ್ಟು ತೆಗೆದಿದ್ದಾರೆ ಅಥವಾ 50ಗೆ ಎಷ್ಟು ತೆಗೆದಿದ್ದಾರೆ ಅಂತ ನೀವು ಪೇರೆಂಟ್ಸ್ ಮನೇಲಿ ಅನಲೈಸ್ ಮಾಡ್ಕೊಳ್ಳಿ, ಆಯಿತಾ. ಇವಾಗ 50ಗೆ ಒಂದು ಪಾಸಿಂಗ್ ಮಾರ್ಕ್ಸು 28 ಇರುತ್ತೆ, ಆಮೇಲೆ ಒಂದು 30 ತೆಗೆದಿದ್ದಾರಾ, 100ಗೆ 50 ತೆಗೆದಿದ್ದಾರಾ ಆವ್ರೇಜ್ ಸ್ಟೂಡೆಂಟು, ಅಥವಾ 35 ತೆಗೆದಿರಾ ಪಾಸಿಂಗ್ ಮಾರ್ಕ್ಸ್ ತೆಗೆದಿದ್ದಾರಾ, ಇದನ್ನು ನೀವು ಸ್ವಲ್ಪ ಅನಲೈಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಅವರು ಪೇಪರ್ ಕೊಟ್ಟರು, ಮಕ್ಕಳು ಮಾರ್ಕ್ಸ್ ಹೇಳಿದರು, ಇಲ್ಲಿ ನೆಕ್ಸ್ಟ್ ಟೈಮ್ ಚೆನ್ನಾಗಿ ತೆಗಿ ಅಂತ ಹೇಳಿಬಿಟ್ರೆ ಮಕ್ಕಳು ಏನೂ ಮುಂದೆ ಓದೋದಿಲ್ಲ ಫ್ರೆಂಡ್ಸ್. ಇಲ್ಲಿ ಪೇರೆಂಟ್ಸ್ ಆದವರು ಸ್ವಲ್ಪ ನಾವು ಮಕ್ಕಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಅವರಿಗೆ ಓದಿಸ್ಬೇಕಾಗತ್ತೆ. ಓದಿಸ್ಬೇಕು ಮೀನ್ಸ್ ಸ್ವಲ್ಪ ನಾವು ಅವರಿಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಓದಬೇಕು ಅಂತ ಗೈಡ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಸೊ ಓಕೆನಾ, ಅದು ಹೇಗೆ ಗೈಡ್ ಮಾಡಬೇಕು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಹೇಳ್ಕೊಡ್ತೀನಿ. ಆ ಥರ ಮಾಡಿ ನೀವು ಖಂಡಿತ ನಿಮ್ಮ ಮಕ್ಕಳು ಬ್ರೈಟ್ ಸ್ಟೂಡೆಂಟ್ಸ್ ಆಗೋದ್ರಲ್ಲಿ ಏನು ಅನುಮಾನನೇ ಇಲ್ಲ, ಓಕೆನಾ. ನಾನು ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡಿ, ಆಯಿತಾ. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಸೊ ಪೇಪರ್ ಕೊಟ್ಟಿರ್ತಾರಲ್ವ, ಎಲ್ಲ ಪೇಪರ್ಸು ಆಲ್ 6 ಸಬ್ಜೆಕ್ಟ್ ಇದೆ, 6 ಪೇಪರ್ಸ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಮೀನ್ಸ್ ಅದ್ರದ್ದು ಮಾರ್ಕ್ಸನ್ನು ನೀವು ಒಂದು ಕಡೆ ಬರೆದಿಟ್ಕೊಳ್ಳಿ, ಆಯಿತಾ. ಯಾವುದ್ರಲ್ಲಿ ಕಮ್ಮಿ ತೆಗೆದಿದ್ದಾನೆ, ಯಾವುದ್ರಲ್ಲಿ ಜಾಸ್ತಿ ತೆಗೆದಿದ್ದಾನೆ, ಸೊ ಇದನ್ನು ನೀವು ಫಸ್ಟ್ ಅನಲೈಸ್ ಮಾಡ್ಕೊಳ್ಳಿ. ಜಾಸ್ತಿ ತೆಗೆದಿದ್ದಾನೆ ಮಾರ್ಕ್ಸು ಅಂತಂದರೆ ಸೊ ಅದನ್ನು ಸ್ವಲ್ಪ ಅದಕ್ಕೆ ಸ್ವಲ್ಪ ಎಫರ್ಟ್ ಹಾಕಿ. ತುಂಬ ಕಮ್ಮಿ ತೆಗೆದಿದ್ದಾನೆ, ಏನು ಬರದೇ ಇಲ್ಲ ಅಂಥ ಸಬ್ಜೆಕ್ಟಿಗೆ ನೀವು ಜಾಸ್ತಿ ಒತ್ತನ್ನು ಕೊಡಬೇಕಾಗತ್ತೆ ಫ್ರೆಂಡ್ಸ್. ಈಗ ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾನೆ ಅಂದರೆ ಅದು ಆ ಸಬ್ಜೆಕ್ಟು ಅವನಿಗೆ ಚೆನ್ನಾಗಿ ಅರ್ಥ ಆಗ್ತಾಯಿದೆ, ಕ್ಲಾಸಲ್ಲಿ ಅವನು ಚೆನ್ನಾಗಿ ಕೇಳ್ತಾ ಇದ್ದಾನೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ತುಂಬ ಕಮ್ಮಿ ತೆಗೆದಿದ್ದಾನೆ ಅಥವಾ ಫೇಲ್ ಆಗಿದ್ದಾನೆ ಅಥವಾ ಆವ್ರೇಜ್ ಮಾರ್ಕ್ಸ್ ತೆಗೆದಿದ್ದಾನೆ ಅಂದರೆ ಆ ಸಬ್ಜೆಕ್ಟಿಗೆ ನಾವು ಸ್ವಲ್ಪ ಜಾಸ್ತಿ ಕಷ್ಟಪಟ್ಟು ಓದಿಸ್ಬೇಕಾಗತ್ತೆ. ಕಷ್ಟಪಡಬೇಕು ಮೀನ್ಸ್ ಏನು ರಾತ್ರಿ ಎಲ್ಲ ಓದಬೇಕು ಹಾಗೇನಿಲ್ಲ ಫ್ರೆಂಡ್ಸ್. ಸಿಂಪಲ್ ಸ್ಟೆಪ್ಸ್ನ ನಾನು ಹೇಳ್ಕೊಡ್ತೀನಿ, ನೀವು ಅದನ್ನು ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ, ಮಕ್ಕಳಿಗೆ ಬರ್ಡನ್ ಆಗೋ ರೀತಿ ಗಂಟುಗಟ್ಟಲೆ ಕೂರಿಸಿ ಓದೋ ರೀತಿ ಆ ಥರ ನಾನೇನು ಟಿಪ್ಸ್ನ ಹೇಳಲ್ಲ ಫ್ರೆಂಡ್ಸ್, ಓಕೆನಾ. ಸಿಂಪಲ್ ಸ್ಟೆಪ್ಸ್ನ ಹೇಳ್ತೀನಿ, ನೀವು ಅದನ್ನು ಪೇರೆಂಟ್ಸು ಫಾಲೋ ಮಾಡಿ, ಮಕ್ಕಳು ಕೂಡ ಫಾಲೋ ಮಾಡ್ಬೋದು ಫ್ರೆಂಡ್ಸ್, ಓಕೆನಾ. ಏನು ಸ್ಟೆಪ್ಪು ಅಂತಂದರೆ, ಇವಾಗ ಕಮ್ಮಿ ತೆಗೆದಿದ್ದಾರಲ್ವ ಮಾರ್ಕ್ಸು, ಆ ಸಬ್ಜೆಕ್ಟನ್ನು ನೀವು ಆ ಪೇಪರ್ ನೋಡಬೇಕು ನೀವು, ಅದು ಆನ್ಸರ್ ಶೀಟ್ ಇರುತ್ತಲ್ವ, ಆ ಪೇಪರ್ ನೋಡಬೇಕು ನೀವು. ಆ ಪೇಪರಲ್ಲಿ ಅವನು ಯಾವ ಕ್ವಶನ್ಸನ್ನು ಜಾಸ್ತಿ ಅಟೆಂಡ್ ಮಾಡಿದ್ದಾನೆ, ಒನ್ ವರ್ಡ್ ಆನ್ಸರಿಗೆ ಜಾಸ್ತಿ ಅಟೆಂಡ್ ಮಾಡಿದ್ದಾನ, ಅಥವಾ 2 ಮಾರ್ಕ್ಸ್ ಕ್ವಶನಿಗೆ ಜಾಸ್ತಿ ಅಟೆಂಡ್ ಮಾಡಿದ್ದಾನ, ಅಥವಾ ಆ ಪೇಪರಲ್ಲಿ ಅವನು ಏನು ಮಿಸ್ಟೇಕ್ ಮಾಡಿದ್ದಾನೆ, ಹೇಗೆ ಬರೆದಿದ್ದಾನೆ ಆನ್ಸರನ್ನು. ಸೊ ಇದನ್ನೆಲ್ಲ ನೀವು ಅನಲೈಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಓಕೆನಾ. ಆ ಆನ್ಸರ್ ಶೀಟನ್ನು ಇಟ್ಕೊಂಡು ನಾವು ಮುಂದೆ ಸ್ಟೆಪ್ಪನ್ನು ತೊಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಒನ್ ವರ್ಡ್ ಆನ್ಸರನ್ನು ಈಗ ಎಲ್ಲದನ್ನು ಅವನು ಬರೆದಿದ್ದಾನೆ ಅಂತ ಅಂದ್ಕೊಳ್ಳಿ. ಸೊ ಒನ್ ವರ್ಡ್ ಆನ್ಸರ್ ಅವನಿಗೆ ಅರ್ಥ ಆಗ್ತಾ ಇದೆ, ಓಕೆ ಪರವಾಗಿಲ್ಲ ಅವನು ಬರೀತಾನೆ. ಸೊ ನಾವು ಅದಕ್ಕೆ ಸ್ವಲ್ಪ ಕಡಿಮೆ ಎಫರ್ಟ್ ಹಾಕಿ ಓದೋಣ, ಓಕೆನಾ.
ಇನ್ನು 2 to 3 ಆನ್ಸರ್ ಎಲ್ಲ ಒಂದು 5 ಕೊಟ್ಟಿರ್ತಾರೆ, ಅವನು 2ಕ್ಕೆ ಮಾತ್ರ ಅಟೆಂಡ್ ಮಾಡಿರ್ತಾನೆ. ಸೊ ಅಂಥ ಜಾಗದಲ್ಲಿ ನಾವೇನು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಮಕ್ಕಳಿಗೆ ಓದಿಸ್ಬೇಕಾಗತ್ತೆ. ಅಂಥ ಕ್ವಶನನ್ನೇ ರಿಪೀಟೆಡ್ ಆಗಿ ಓದಿಸ್ಬೇಕಾಗತ್ತೆ ಮಕ್ಕಳಿಗೆ, ಓಕೆನಾ. ಇನ್ನು 5-6 ಸೆಂಟೆನ್ಸಲ್ಲಿ ಏನು ಅಟೆಂಡೇ ಮಾಡಿರೋದಿಲ್ಲ, ಅದು ಕೇಳಬೇಕು ನಾವು, ಅಲ್ಲಿ ನೀನು ಯಾಕೆ ಅಟೆಂಡ್ ಮಾಡಿಲ್ಲ, ನಿನ್ಗೆ ಅರ್ಥ ಆಗಿಲ್ವಾ ಅಥವಾ ಗೊತ್ತಿದ್ದು ಬಿಟ್ಟು ಬಂದಿದೆಯಾ, ಏನು ಈ ಥರ ಮಕ್ಕಳಿಗೆ ಕ್ವಶನ್ ಮಾಡಬೇಕು ಫ್ರೆಂಡ್ಸ್, ಓಕೆನಾ. ಅಲ್ಲೇನು ಮಾಡಿಲ್ಲ ಅಂದರೆ ಅಲ್ಲಿ ಇನ್ನೂ ಜಾಸ್ತಿ ನಾವು ಎಫರ್ಟ್ ಹಾಕಿ ಓದ್ಕೋಬೇಕಾಗತ್ತೆ, ಆಯಿತಾ ಫ್ರೆಂಡ್ಸ್. ಮತ್ತು ಸೊ ಓಕೆನಾ ಫ್ರೆಂಡ್ಸ್, ನಮಗೆ ಪೇಪರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವನು ಯಾವುದ್ರಲ್ಲಿ ಚೆನ್ನಾಗಿ ಮಾಡಿದ್ದಾನೆ, ಯಾವುದನ್ನು ಚೆನ್ನಾಗಿ ಮಾಡಿಲ್ಲ. ಇವಾಗ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಕೋರ್ ಸಬ್ಜೆಕ್ಟ್ ಆಗಿರ್ಬೋದು, ಅದರಲ್ಲಿ ನಾವು ಅನಲೈಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್, ಓಕೆನಾ. ಈ ಲ್ಯಾಂಗ್ವೇಜ್ ಸಬ್ಜೆಕ್ಟಲ್ಲಾದರೆ ಅದರಲ್ಲಿ ಗ್ರಾಮರ್ ಪಾಯಿಂಟ್ಸ್ಗಳನ್ನು ಹೇಳ್ಕೊಡೋದಾಗಿರ್ಬೋದು, ಸಿಂಪಲ್ಲಾಗಿ ಹೇಗೆ ಮಾರ್ಕ್ಸ್ ತೆಗೆಯೋದು, ಈಸಿಯಾಗಿ ನಾವು ಹೇಗೆ ಮಾರ್ಕ್ಸ್ ತೆಗೆಯೋದು ಅದನ್ನು ನಾವು ಹೇಳ್ಕೊಡ್ಬೇಕಾಗತ್ತೆ ಮಕ್ಕಳಿಗೆ ಫ್ರೆಂಡ್ಸ್, ಓಕೆನಾ. ಇಲ್ಲಿ ಪೇರೆಂಟ್ಸ್ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಸ್ಟೆಪ್ಪು ಪೇಪರನ್ನು ಅನಲೈಸ್ ಮಾಡಿದ ಮೇಲೆ ಪೇರೆಂಟ್ಸ್ ಆದವರು ನಮ್ಮ ಮಕ್ಕಳಿಗೆ ಎಲ್ಲಿ ಜಾಸ್ತಿ ಒತ್ತನ್ನು ಕೊಟ್ಟು ಓದಿಸ್ಬೇಕು, ನಾವೊಂದು ಮನೇಲಿ ಟೈಮ್ ಟೇಬಲ್ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಕಷ್ಟವಾಗಿರೋ ಸಬ್ಜೆಕ್ಟಿಗೆ ಜಾಸ್ತಿ ಟೈಮ್ ಕೊಡಬೇಕು. ಆಮೇಲೆ ಸ್ವಲ್ಪ ಅವನು ಚೆನ್ನಾಗಿ ಓದ್ತಾನೆ ಅನ್ನೋ ಸಬ್ಜೆಕ್ಟಿಗೆ ಕಡಿಮೆ ಸಮಯವನ್ನು ಕೊಟ್ಟು ಓದಿಸ್ಬೇಕು ಫ್ರೆಂಡ್ಸ್, ಓಕೆನಾ. ಇವಾಗ ಒಂದು ಆವ್ರೇಜಲ್ಲಿದ್ದಾನೆ ಅಂತ ಅಂದ್ಕೊಳ್ಳಿ. ಇವಾಗ ಫ್ರೆಂಡ್ಸ್ ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟನ್ನು ತೊಗೊಳ್ಳಿ, ಓಕೆ. ಯಾವ ಸಬ್ಜೆಕ್ಟು, ಸೈನ್ಸೇ ತೊಗೊಳ್ಳಿ ಫ್ರೆಂಡ್ಸ್. ಸೈನ್ಸ್ ಎಲ್ರಿಗೂ ಕಷ್ಟ ಆಗ್ತಾ ಇರುತ್ತೆ. ಸೊ ಸೈನ್ಸಲ್ಲಿ ಏನು ಅಂತಂದರೆ ಅದರಲ್ಲಿ ಕೆಲವೊಂದು ಏನು ಚಿತ್ರಗಳಿರ್ತವೆ ಫ್ರೆಂಡ್ಸ್, ಓಕೆನಾ. ಆ ಚಿತ್ರಗಳನ್ನು ಪದೇ ಪದೇ ಬರೆಯೋದಕ್ಕೆ ಕೊಡಿ. ಆ ಚಿತ್ರಗಳು ಖಂಡಿತ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ, ಅಥವಾ ಟೀಚರ್ಸು ಹೇಳ್ತಾ ಇರ್ತಾರೆ ಈ ಚಿತ್ರಗಳು ಎಕ್ಸಾಮಿಗೆ ಬಂದೇ ಬರುತ್ತೆ, ಯಾವಾಗಲೂ ಬರಿತಾ ಇರಿ, ಓದ್ತಾ ಇರಿ ಅಂತ ಹೇಳ್ತಾ ಇರ್ತಾರೆ. ಅಂಥ ಕ್ವಶನ್ಸನ್ನು ಇಂಪಾರ್ಟೆಂಟ್ ಅಂತ ಹಾಕ್ಕೊತಾ ಇರಬೇಕು. ಆ ಚಿತ್ರಗಳನ್ನು ಮನೆ ಮೇಲೆ ಪೇಪರ್ ಮೇಲೆ ಬರೆದು ಗೋಡೆ ಮೇಲೆ ಅಂಟಿಸ್ಕೋಬೇಕು. ಅದನ್ನು ಡೈಲಿ ನೋಡ್ತಾ ಇರಬೇಕು, ಬಿಡಿಸ್ತಾ ಇರಬೇಕು. ಆಗ ಅವ್ರಿಗೆ ಏನದು ಮೆಮೊರಿಯಲ್ಲಿ ಉಳಿದ್ಬಿಡತ್ತೆ ಫ್ರೆಂಡ್ಸ್, ಓಕೆನಾ. ಈ ರೀತಿ ನಾವು ಓದ್ತಾ ಇದ್ದರೆ ನಮಗೆ ಸ್ವಲ್ಪನೂ ಕಷ್ಟ ಆಗಲ್ಲ. ಅಂದರೆ ಇಲ್ಲಿ ಏನು ಬೇಕು ಅಂದರೆ ಡೈಲಿ ನಮಗೆ ಪ್ರಾಕ್ಟೀಸ್ ಬೇಕು ಫ್ರೆಂಡ್ಸ್. ನಾವು ಒಂದಿನ ಮಾಡಿ ಒಂದಿನ ಬಿಟ್ಟರೆ ಖಂಡಿತ ಬರೋದಿಲ್ಲ. ಅದೇನು ಹೇಳ್ತಾರಲ್ಲ, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ, ಹಾಗೆ ಫ್ರೆಂಡ್ಸ್, ಓಕೆನಾ. ನಾವು ಡೈಲಿ ಪ್ರಾಕ್ಟೀಸನ್ನು ಮಾಡ್ತಾ ಇರಬೇಕು, ಆಗ್ತಾನೆ ನಮಗೆ ಒಂದು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಪೇರೆಂಟ್ಸ್ ಸಪೋರ್ಟ್ ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಮಕ್ಕಳು ಓದ್ತಾರೆ, ಓಕೆನಾ. ನಾವು ಪೇರೆಂಟ್ಸ್ ಆದವರು ಡೈಲಿ ಅವ್ರಿಗೆ ಮೋಟಿವೇಟ್ ಮಾಡಬೇಕು ಫ್ರೆಂಡ್ಸ್, ಓಕೆನಾ. ನಾನು ಇಲ್ಲಿ ಪೇರೆಂಟ್ಸ್ಗೆ ಪ್ರತಿ ಸಲ ಹೇಳೋದು ಅಷ್ಟೇ, ಮಕ್ಕಳ ಜೊತೆ ಬೇರೀರಿ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಫ್ರೆಂಡ್ಸ್, ಓಕೆನಾ. ಇದಿಷ್ಟು ಆವ್ರೇಜ್ ಸ್ಟೂಡೆಂಟು ಮಾಡಬೇಕಾದಂಥ ಒಂದು ಸ್ಟೆಪ್ಗಳು, ಓಕೆನಾ. ಇನ್ನು ಬ್ರೈಟ್ ಸ್ಟೂಡೆಂಟು ಅಂದರೆ ಅವರು ಅಷ್ಟೇ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಏನು 80 ಮಾರ್ಕ್ಸ್ ತೆಗೆದಿದ್ದೀರಾ ಅಂದರೆ ಇನ್ನೂ ಒಂದು 90-95 ತೆಗೆಯೋದಕ್ಕೆ ಟ್ರೈ ಮಾಡಬೇಕು. ಅವರು ಅಷ್ಟೇ ಇದೇ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಅವ್ರ ಪೇಪರನ್ನು ಅನಲೈಸ್ ಮಾಡಬೇಕು, ಎಲ್ಲಿ ತಪ್ಪಾಗಿದೆ, ನೆಕ್ಸ್ಟ್ ಟೈಮ್ ಆ ತಪ್ಪನ್ನು ಮಾಡಬಾರ್ದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಫ್ರೆಂಡ್ಸ್, ನಾವು ಆನ್ಸರ್ ಶೀಟ್ ಬರೆಯುವಾಗ, ನಿಮ್ಮ ಮಕ್ಕಳು ಆನ್ಸರ್ ಶೀಟನ್ನು ಬರೆಯುವಾಗ ಪೇಪರನ್ನು ನೀಟಾಗಿ, ಏನು ವ್ಯಾಲ್ಯೂ ಮಾಡ್ತಾರಲ್ಲ ಅವರಿಗೆ ನೋಡ್ತಿದ್ದ ಹಾಗೆ ನಮ್ಮ ಪೇಪರ್ ಅಟ್ರಾಕ್ಷನ್ ಆಗಬೇಕು ಫ್ರೆಂಡ್ಸ್. ಆ ರೀತಿ ನಾವು ಆನ್ಸರ್ ಶೀಟನ್ನು ಬರಿಬೇಕು. ನಾವು ಮನೇಲಿ ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿಸ್ಬೇಕು ಮಕ್ಕಳ ಹತ್ರ. ಡೈಲಿ ಅಲ್ಲದೆ ಇದು ಎಕ್ಸಾಮ್ 1 ವೀಕು 15 ಡೇಸ್ ಇದ್ದಾಗ ಹೇಗೆ ಬರಿಬೇಕು ನಾವು ಆನ್ಸರ್ ಶೀಟನ್ನು, ಬಾರ್ಡ್ರ್ ಲೈನ್ ಹಾಕೋದಾಗಿರ್ಬೋದು, ಅಥವಾ ಆನ್ಸರ್ ಬರೆಯುವಾಗ ಇಂಪಾರ್ಟೆಂಟ್ ಪಾಯಿಂಟ್ಗೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡೋದಾಗಿರ್ಬೋದು, ಯಾವ್ದು ಗೊತ್ತಿರುತ್ತೆ ಫಸ್ಟ್ ಅದನ್ನು ಬರಿಬೇಕು. ಗೊತ್ತಿಲ್ಲದೆ ಇರೋದನ್ನು ಲಾಸ್ಟಿಗೆ ಯೋಚನೆ ಮಾಡಿ ನೀಟಾಗಿ ಬರಿಬೇಕು ಫ್ರೆಂಡ್ಸ್, ಓಕೆನಾ. ಆಮೇಲೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರೆದಿದ್ದಾನ ಇಲ್ವಾ, ಇದನ್ನೆಲ್ಲ ಮನೇಲಿ ಪೇರೆಂಟ್ಸ್ ಆದವರು ಸ್ವಲ್ಪ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಬೇಕು ಫ್ರೆಂಡ್ಸ್, ಓಕೆನಾ. ಇದೆಲ್ಲ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಮಕ್ಕಳು ಬ್ರೈಟ್ ಸ್ಟೂಡೆಂಟ್ಸ್ ಆಗ್ತಾರೆ ಫ್ರೆಂಡ್ಸ್, ಓಕೆನಾ. ನೋಡಿ ಫ್ರೆಂಡ್ಸ್, ಇಲ್ಲಿ ಬ್ರೈಟ್ ಸ್ಟೂಡೆಂಟ್ಸ್ ಆಗ್ತಾರೆ ಅನ್ನೋದಕ್ಕಿಂತ ಮೇನ್ ಇಂಪಾರ್ಟೆಂಟು ನಮ್ಮ ಮಕ್ಕಳು ಏನೋ ಕಲಿತಾ ಇದ್ದಾರೆ, ಮುಂದೆ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಬರೀ ಮಾರ್ಕ್ಸಿಗೆ ನಾವು ಓದಿಸ್ಬಾರ್ದು. ಇದನ್ನು ನಾವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಮಕ್ಕಳಿಗೆ ಶಿಸ್ತು ಕೂಡ ಬರುತ್ತೆ ಫ್ರೆಂಡ್ಸ್, ಓಕೆನಾ. ನಾವು ಒಂದಿನ ಮಾಡಿ ಒಂದಿನ ಬಿಟ್ಟರೆ ಅವರು ಅದನ್ನೇ ಮಾಡ್ತಾರೆ ಫ್ರೆಂಡ್ಸ್, ಓಕೆನಾ. ಡೈಲಿ ನೀವು ಟೈಮ್ ಟೇಬಲ್ ಪ್ರಕಾರ ಓದಿಸೋದಾಗಿರ್ಬೋದು, ಅಥವಾ ಅವನಿಗೆ ತುಂಬ ಟಫ್ ಆಗಿರೋ ಸಬ್ಜೆಕ್ಟನ್ನು ಪ್ರತಿದಿನ ಅದನ್ನು ಓದಿಸೋದಾಗಿರ್ಬೋದು, ಯಾವ ಕ್ವಶನ್ಸ್ ಅವನಿಗೆ ಅರ್ಥ ಆಗ್ತಾಯಿಲ್ಲ ಅದನ್ನು ರಿಪೀಟೆಡ್ ಆಗಿ ಬರೆಸ್ತಾ ಇರಬೇಕು ಫ್ರೆಂಡ್ಸ್. ಆ ಕ್ವಶನ್ಸ್ ಎಕ್ಸಾಮಿಗೆ ಬರುತ್ತೆ ಅಂತ ಗೊತ್ತಿರುತ್ತೆ ಫ್ರೆಂಡ್ಸ್ ಅಲ್ವಾ.
ಸೊ ಅದನ್ನು ನಾವು ಡೈಲಿ ನೋಡ್ತಾ ಇರಬೇಕು. ಒಂದು 5 ನಿಮಿಷ ಟೈಮ್ ಕೊಟ್ಟು ನಾವು ರಿವಿಷನ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಓಕೆನಾ, ಇದಿಷ್ಟು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಇದಿಷ್ಟು ನಾನು ಹೇಳ್ತಾ ಇರೋವಂಥ ಟಿಪ್ಸ್ಗಳು. ಇಲ್ಲಿ ಪೇರೆಂಟ್ಸ್ದು ಏನು ಕೆಲಸ ಅಂತಂದರೆ, ಇದಿಷ್ಟನ್ನು ಅನಲೈಸ್ ಮಾಡಿಬಿಟ್ಟು ನೀವು ಅವ್ರಿಗೊಂದು ಟೈಮ್ ಟೇಬಲನ್ನು ಹಾಕ್ಕೊಬಿಟ್ಟು ಈ ಟೈಮಲ್ಲಿ ಇದನ್ನು ಓದಬೇಕು, ಹಾಗೆ ಅವರಿಗೆ ಒಂದು ಟೈಮ್ ಟೇಬಲನ್ನು ಹಾಕಿ ಓದಿಸಿ ಫ್ರೆಂಡ್ಸ್. ಓಕೆನಾ, ತುಂಬ ಪ್ರೆಷರ್ ಕೊಡಬೇಡಿ ಓದೋಕ್ಕೆ, ಆಯಿತಾ. ಡೈಲಿ 1 ಅವರ್ ಅವರು ಓದಿದರೆ, ಅಂದರೆ ಕಷ್ಟವಾಗಿರೋ ಸಬ್ಜೆಕ್ಟನ್ನು 1 ಅವರ್ ಓದಲಿ. ಅದು ತುಂಬ ಈಸಿ ಇದೆ, ನಂಗೆ ಬೇಗ ಅರ್ಥ ಆಗುತ್ತೆ ಅನ್ನೋದು ಹಾಫ್ ಆನ್ ಅವರಲ್ಲಿ ಸಾಕು ಫ್ರೆಂಡ್ಸ್. ಓಕೆನಾ, ಮಕ್ಳಿಗೆ ಜಾಸ್ತಿ ಪ್ರೆಷರ್ ಹಾಕೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಮಕ್ಕಳು ಬೆಳಗ್ಗೆ 9 ಗಂಟೆಗೆಲ್ಲ ಸ್ಕೂಲ್ಗೆ ಹೋಗ್ತಾರೆ, ಬರೋ ಅಷ್ಟರಲ್ಲೇ 5 ಗಂಟೆ ಆಗಿಬಿಟ್ಟಿರುತ್ತೆ. ಅವ್ರಿಗೆ ಸ್ವಲ್ಪನೂ ಆಟಕ್ಕೆ ಸಮಯನೇ ಸಿಗೋದಿಲ್ಲ. ಓಕೆನಾ, ನಾವು ಮತ್ತೆ ಪ್ರೆಷರ್ ಹಾಕ್ತಾಯಿದ್ರೆ ಅವ್ರ ಮೈಂಡಲ್ಲಿ ಏನೋ ಒಂಥರ ಫ್ರಸ್ಟ್ರೇಷನ್ಸ್ ಶುರುವಾಗ್ಬಿಡುತ್ತೆ ಫ್ರೆಂಡ್ಸ್. ಓಕೆನಾ, ಮಕ್ಳಿಗೆ ಫ್ರೀನೆಸ್ ಬಿಡಿ, ಫ್ರೀಯಾಗಿ ಹೇಳ್ಕೊಡಿ, ಫ್ರೆಂಡ್ಸ್ ಆಗಿರಿ ಮಕ್ಕಳ ಜೊತೆ. ಓಕೆನಾ, ಆಗ ಮಕ್ಕಳು ಚೆನ್ನಾಗಿ ಕಲಿತಾರೆ ಫ್ರೆಂಡ್ಸ್. ಓಕೆನಾ, ನೀವು ತುಂಬ ಒತ್ತಡ ಹೇರಿಬಿಟ್ರೆ ಅವರಿಗೆ ಒಂಥರ ಭಯ ಆಗಿಬಿಡುತ್ತೆ. ಎಕ್ಸಾಮ್ ಅನ್ನೋದು, ಓದೋದು ಅನ್ನೋದು ಒಂದು ಭಯ ಆಗಿಬಿಡುತ್ತೆ ಫ್ರೆಂಡ್ಸ್. ಓಕೆನಾ, ಈಗ ಎಲ್ಲ ಮಾರ್ಕ್ಸು ಅದು ಎಲ್ಲ ಸೇರ್ಕೊಂಡ್ಬಿಟ್ಟು ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಓದೋದೇ ಬೇಡ ಅನಿಸ್ಬಿಡತ್ತೆ. ಅಷ್ಟು ಅವರಿಗೆ ಒಂಥರ ಫ್ರಸ್ಟ್ರೇಷನ್ ಶುರುವಾಗ್ಬಿಡತ್ತೆ, ಭಯ ಶುರುವಾಗ್ಬಿಡತ್ತೆ ಓದೋದ್ರ ಬಗ್ಗೆ. ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ ಫ್ರೆಂಡ್ಸ್. ಪ್ರೀತಿಯಿಂದ, ಕಾಳಜಿಯಿಂದ ಇವತ್ತು ಕಲೀಲಿಲ್ವ, ಆಯಿತು ನಾಳೆ ಕಲಿ ಅಂತ ಹೇಳ್ಕೊಡಿ. ಇವತ್ತೇ ಕಲಿಬೇಕು ನೀನು ಅಂತ ತುಂಬ ಪ್ರೆಷರ್ ಹಾಕಬೇಡಿ ಮಕ್ಕಳ ಮೇಲೆ, ಆಯಿತಾ. ಓಕೆ, ನಾನು ಕೊನೆಗೆ ಏನು ಹೇಳ್ತೀನಿ ಅಂದರೆ, ಎಲ್ಲ ವಿಡಿಯೋದಲ್ಲೂ ನಾನು ಇದನ್ನೇ ಹೇಳ್ತೀನಿ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಫ್ರೆಂಡ್ಸ್. ಓಕೆನಾ, ಎಲ್ಲ ಪೇರೆಂಟ್ಸಿಗೂ ಇದನ್ನೇ ಹೇಳೋದು ನಾನು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಬೇರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಓಕೆನಾ, ಥ್ಯಾಂಕ್ ಯು.